ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ. ನಮ್ಮ ಒಂದು ಬ್ಯಾಡಗಿ ತಾಲೂಕೊಳಗೆ ಮಳೆ ಆಗ್ತಾ ಇದೆ. ಸುಮಾರು 10 ದಿನಗಳ ನಂತರ ಮಧ್ಯಾಹ್ನ ಒಂದು ಸ್ವಲ್ಪ ಮಳೆ ಬಂದಂಗೆ ಆಯಿತು. ನೋಡಿ, ಇಷ್ಟಕ್ಕೆ ಸಮಾಧಾನ ಪಟ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದರೆ ಇವಾಗ ರೈತರು ನೋಡಿ ಎಷ್ಟು ಮಳೆ ಇಲ್ದಲೆ ಪರದಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಬೋರ್ ಇದೆ, ನೀರಲ್ಲಿ ನೀರು ಬಿಟ್ಕೊಂಡು ಹೇಗೋ ಬೆಳೆ ಬೆಳೀತಾರೆ. ಬಟ್ ನೀರು ಇಲ್ದವ್ರು ಯಾವ ಥರ ಇರ್ತಾರೆ. ಸೊ ಮಳೆನೇ ನೆಚ್ಕೊಂಡು ಜೀವನ ಮಾಡೋರು ರೈತರುಗಳು ದೇವರಿಗೆ ಪ್ರೀತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಾನು ಬೆಳಗ್ಗೆ ವಡೆ ಮಾಡೋಕ್ಕಂತ ಹೇಳಿಬಿಟ್ಟು ನಿನ್ನೆ ರಾತ್ರಿನೇ ಕಡಲೆಬೇಳೆ ಎಲ್ಲ ನೆನೆಗಾಕಿದ್ದೆ. ಕಡಲೆಬೇಳೆ ಒಂದು ಅರ್ಧ ಕೆ ಜಿ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಸೇರಿಸ್ಬಿಟ್ಟು ವಡೆ ಮಾಡಿರ್ತಕ್ಕಂಥದ್ದು. ಓವರ್ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಮಸಾಲೆ ವಡೆ ಟೈಪ್ ಆಗುತ್ತೆ ಸ್ನೇಹಿತರೆ. ತುಂಬ ಕ್ರಿಪ್ಸಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮನೇಲಿ ಮಾಡ್ಕೊಂಡು ತಿನ್ಬೋದು, ಅಪರೂಪಕ್ಕೆ ಒಂದ್ಸರಿ. ಸೊ ನಾವು ಹೆಚ್ಚು ಹಬ್ಬ ದಿನಗಳಲ್ಲಿ, ಹಬ್ಬ ಹರಿದಿನ, ದೊಡ್ಡ ಹಬ್ಬ ಇರುತ್ತಲ್ಲ ಅವಾಗ ಮಾಡ್ತೀವಿ. ಬಟ್ ನಾನು ಈ ಸರಿ ಕಾರ ಹುಣ್ಣಿಮೆಗೆ ಮಾಡಿರಲಿಲ್ಲ, ತರಿಸಿದ್ದೆ. ಹಾಗೆ ಇತ್ತು ಅಂತ ಹೇಳಿ, ಹಾಗೆ ಗೆಸ್ಟ್ ಸಹ ಬಂದಿದ್ದರು. ಅವರಿಗೂ ತಿಂಡಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಚಟ್ನಿ ಮತ್ತು ಇದನ್ನು ವಡೆ ಮಾಡಿದ್ದೆ. ಹಾಗೆ ನನ್ನ ಮಗಳಿಗೆ ಪುಳಿಯೋಗರೆ ಮಾಡಿ ಒಂದು ಬಾಕ್ಸು ವಡೆ ಮಾಡಿ ಕಳಿಸಿದ್ದೆ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ. ಸೊ ಇವತ್ತು ಹಾವೇರಿಗೆ ಹೋಗಬೇಕು ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಯಾಕೆ ಏನು ಅನ್ನೋದನ್ನು ಅಲ್ಲೇ ತೋರಿಸ್ತೀನಿ ಹೋಗಿ. ಸೊ ನನ್ನ ಒಂದು ಪರಿಸರ ಪ್ರಪಂಚ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಏನು ಅನ್ನೋದನ್ನು. ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಬಂದುಬಿಟ್ಟು ರೈಟ್ ಟೈಮ್ಗೆ, ಅಂದರೆ 1:45 2 ಗಂಟೆ ಒಳಗೆ ಆಲ್ಮೋಸ್ಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ, ಹಾವೇರಿ ಒಳಗೆ ಏನೆಲ್ಲ ಇದೆ, ಯಾಕೆ ಹೋಗಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ನೋಡಿ, ಇದು ರಜನಿ ಕಲ್ಯಾಣ ಮಂಟಪ ಅಂತ ಹೇಳ್ಬಿಟ್ಟು ಹಾವೇರಿ ಒಳಗೆ, ಅಲ್ಲಿ ಇವತ್ತು ಮತ್ತು ನಾಳೆ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆ ಮಾರಾಟ ಇರ್ಬೋದು, ಪ್ರತಿಯೊಂದು ಇತ್ತು. ಬಟ್ ಅದು ಬಡವರಿಗೆ ತೊಗೊಳ್ಳೋವಂಥ ಐಟಮ್ಸೇ ಇಲ್ಲ ಸ್ನೇಹಿತರೆ. ಏನಂದರೆ ಹೈ ರೇಟು. ಸುಮ್ಮನೆ ನಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಅದನ್ನು ನೋಡಿಬಿಟ್ಟು ನಾವು ನೋಡೋಣ ಅಂತ ಹೇಳಿ ಹೋಗಿದ್ದು ಅಷ್ಟೇ. ಸೊ ಅಲ್ಲಿ ನಾವು ಪರ್ಚೇಸ್ ಮಾಡಲಿಕ್ಕೆ ನಮಗೆ ಅಷ್ಟು ತೃಪ್ತಿ ಅನ್ನಿಸ್ಲಿಲ್ಲ ಸ್ನೇಹಿತರೆ. ಅವರು ಹೇಳ್ತಕ್ಕಂಥ ಬೆಲೆ ಇಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಇದೇ ರೇಟನ್ನು ಹುಬ್ಬಳ್ಳಿ ಗಂಗಾವತಿ ಇದ್ರೊಳಗೆ ಹೋದರೆ ಈ ಆಷಾಢ ಮಾಸದಲ್ಲಿ 5,000 ರೂಪಾಯಿಗೆ 4ರಿಂದ 3 ಸೀರೆ ತರ್ಬೋದು ಸ್ನೇಹಿತರೆ. ಬಟ್ ಇವ್ರು ಏನು ರೇಟ್ ಹೇಳ್ತಾರೆ ಅಂದರೆ ಸಿಕ್ಕಾಪಟ್ಟೆ ಹೇಳ್ತಾರೆ. ಅದರಲ್ಲಿ 3,000 ರೂಪಾಯಿ ಸೀರೆ ಇದ್ದರೆ ಒಂದು ಫ್ರೀ ಕೊಡ್ತಾರೆ, ಹಾಗೆ ಹೀಗೆ. ಬಟ್ ನಮಗೆ ಅದು ಸ್ಯಾಕ್ರಿಫೈಸ್ ಅನಿಸ್ಲಿಲ್ಲ ಸ್ನೇಹಿತರೆ. ನಮಗೆ ಅದು ಹೋಗಿದ್ದು ವೇಸ್ಟ್ ಅನ್ನಿಸ್ತು. ಸೊ ಅದು ಹೋಗಬೇಕು, ನೋಡಬೇಕು, ಏನಿಲ್ಲ ಅಂದರೂ ಅಷ್ಟೇ. ಸುಮ್ಮನೆ ಅಲ್ಲಿ ಹೋಗಿ ನಮ್ಮ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು. ಅವರಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ, ಇಷ್ಟು ಅನ್ನೋಂಗೆ. ಇವತ್ತು ನಾಳೆ ಆಫರ್ ಇಟ್ಟಿದ್ದಾರೆ ಸ್ನೇಹಿತರೆ. ಅದು 3 ದಿನದಿಂದ ಇದು ಬರ್ತಾ ಇತ್ತು ಇನ್ಸ್ಟಾಗ್ರಾಮಲ್ಲಿ. ಈ ಥರ ಇದೆ, ಜೈರಿ ಸೀರೆ ಖರೀದಿ ಮಾಡ್ತಾರೆ, ಹಾಗೆ ಹೀಗೆ ಅಂತ. ಅದೆಲ್ಲ ಸುಳ್ಳು ನೋಡಿ, ನನಗೆ ಅನುಭವಕ್ಕೆ ಬಂದುಬಿಡ್ತು ಇವತ್ತು. ನಾನು ನೋಡೋಣ ಅಂತ ಹೇಳಿಬಿಟ್ಟು ನನ್ನ 2 ರೇಷ್ಮೆ ಸೀರೆ ಇದ್ವು, ತುಂಬ ಹಳೆವಾಗಿದ್ವು, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಹೋಗಿ ನೋಡಿದೆ ಅಂದರೆ ಸುಮ್ಮನೆ ಪ್ರಮೋಷ್ನಲ್ ವಿಡಿಯೋ ತೋರಿಸ್ತಾರಲ್ವ, ಅದೆಲ್ಲ ಸುಳ್ಳು ನೋಡಿ. ಏನೋ ಪ್ರಮೋಷನ್ ಮಾಡಿಲ್ಲ, ಈ ಥರ ತೊಗೋತಾರೆ, ಯಾವ್ಯಾದ್ರು ಹಳೆ ಸೀರೆ ತೊಗೋತಾರೆ ಆ ಥರ ಅಂತ ಏನೂ ತೊಗೊಳ್ಳಿಲ್ಲ. ಎಷ್ಟೊಂದು ಹಳ್ಳಿ ಜನ ಬಂದಿದ್ದರು ಸೀರೆ ತೊಗೊಂಡು. ಬಟ್ ಅದನ್ನೋ ಯೂಸು. ಸುಮ್ಮನೆ ಬಂದ್ವಿ, ಎಷ್ಟು ಹೊಸ ರೇಷ್ಮೆ ಸೀರೆ ಟೈಪ್ ಎಲ್ಲ ತೊಗೊಂಡು ಬಂದಿದ್ರು ಅವರಿಗೆ ಇಲ್ಲ, ಇದಾಗಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸಿದ್ರು. ವರಲಕ್ಷ್ಮಿ ಹಬ್ಬಕ್ಕೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಅದು ರೇಂಜ್ ಏನು 200 ರೂಪೀಸ್ ಮೇಲೇ ಚಿಕ್ಕ ಐಟಮ್ಸ್ ಎಲ್ಲ. ಒಂದು ತೊಗೊಳ್ಳೋಷ್ಟು ಇದು ಅನಿಸ್ಲಿಲ್ಲ ನಮಗೆ. ಅಷ್ಟು ಕೊಡೋದು ವೇಸ್ಟು. ಎಷ್ಟು ಬಾರ್ಗಿನ್ ಮಾಡೋಂಗೇ ಇಲ್ಲ, ಈ ಫಿಕ್ಸ್ ರೇಟು. ಇವಾಗ ಇಲ್ಲಿ ಟಿ ಶರ್ಟ್ ನೋಡ್ತಾ ಇದ್ದೀವಲ್ವ, ಅದು 1400 ಚಿಲ್ಲರೆ ಇದ್ದಾವೆ ನೋಡಿ. ಇಷ್ಟು ಪರ್ಸಿಗೆಲ್ಲ 300, 400, 500, 600 ರೇಂಜಲ್ಲಿ ಇದ್ದಾವೆ. ಇದನ್ನೇ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಟು ಅಂತ ಹೇಳಿಬಿಟ್ಟು. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟು, ಹಾಗೆಯೇ
ಕ್ವಾಲಿಟಿನೂ ಮಸ್ತ್ ಇರುತ್ತೆ ಸ್ನೇಹಿತರೆ. ನಾವು ಏನೇ ಶಾಪಿಂಗ್ ಮಾಡಿದ್ರು ಬಟ್ಟೆ ಬರೀ ಏನಿದ್ರು ಅಲ್ಲೇ ತೊಗೋತೀವಿ. ಈ ಥರ ಸೇಲ್ ಇಟ್ಟಿರ್ತಾರಲ್ವ 1-2 ದಿನ, ದಯವಿಟ್ಟು ಅದಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಒಂದು ಟೈಮು ವೇಸ್ಟು, ಎನರ್ಜಿನೂ ವೇಸ್ಟು, ಮನೆಯಲ್ಲಿ ಮಕ್ಕಳು ಮರಿ ಸ್ಕೂಲು ಅದರಲ್ಲೆಲ್ಲ ಇರುತ್ತೆ. ಆ ಟೆನ್ಷನ್ ಇಟ್ಕೊಂಡು ಹೋಗಿರ್ತಾವಲ್ಲ, ಅದನ್ನು ಟೆನ್ಷನ್ ಮಾಡಿಕೊಂಡು ಹೋಗಿ ಬರೋದು. ಅದು ಸಿಟಿ ಒಳಗೆ ಅಲ್ಲೇ ಇದ್ದರೆ ಹೋಗಿದ್ರೆ ಓಕೆ, ಬಟ್ ನಾವು ಊರಿಂದ ಊರಿಗೆ ಹೋಗೋರ್ವಲ್ಲ. ನೋಡಿ ಇಷ್ಟಕ್ಕೆ ₹300 ಹೇಳಿದ್ದಾರೆ ಒಂದು ಇಯರಿಂಗ್ಸಿಗೆಲ್ಲ. ಅದು ವೇಸ್ಟ್ ಅಲ್ವಾ ಸ್ನೇಹಿತರೆ? ಏನೋ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ಲು ಇಡ್ಬೋದು ನೋಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಇದು ಗಿಫ್ಟ್ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ವ, ಅದು ಒಂದು ಬ್ಯಾಗಿಗೆ ₹80 ಹೇಳ್ತಾ ಇದ್ದಾರೆ. ಅಂಥದ್ದು 10 ಬ್ಯಾಗಿಗೆ ಇಷ್ಟಂತ ಅಲ್ಲಿ ನೀವೇ ಲೆಕ್ಕ ಹಾಕಿ ಸ್ನೇಹಿತರೆ. ನೋಡಿ, ಹಾವೇರಿ ಜನ ನಮ್ಮ ಬ್ಯಾಡಗಿ ತಾಲೂಕೊಳಗೆ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇದು ಒಂದು ಸೀರೆಗೆ ₹4,580 ಹಾಕಿದ್ದಾರೆ ಸ್ನೇಹಿತರೆ. ಅಷ್ಟು ಸೀರೆ ಆ ಒಂದು ರೇಟಿಗೆ ಕೊಡ್ತಕ್ಕಂಥ ಬೆಲೆನೇ ಅಲ್ಲ ಅದು. ನಮಗದು ನೋಡಿನೇ ಬೇಜಾರು ಅನ್ನಿಸ್ಬಿಡ್ತು. ಯಾಕೆ ಈ ಥರ ಅಪಪ್ರಚಾರ ಮಾಡಬೇಕು, ಯಾಕೆ ಈ ಥರ ಸುಳ್ಳು ಪ್ರಚಾರ ಮಾಡಬೇಕು, ಒಂದಕ್ಕೊಂದು ಫ್ರೀ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಅಲ್ಲಿ ಅವರು ತಮ್ಮ ಒಂದು ಸೇಲಂದು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದೆ ಅಂದರೆ ಜನ ಬರ್ತಾರೆ ಅನ್ನೋ ಒಂದು ಇದಕ್ಕೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ. ನನಗಂತೂ ತುಂಬ ಬೇಜಾರಾಯಿತು. ಅಲ್ಲಿ ನಾವು ಏನು ತೊಗೊಳೋಕ್ಕೂ ಇಷ್ಟ ಆಗಲೇ ಇಲ್ಲ. ಹಾಗೆ ಹೀಗೆ ಸೆಮಿ ಸಿಲ್ಕ್ ಸೀರೆ ಕೊಡ್ತೀವಿ, ಮೈಸೂರು ಜರಿ ಸೀರೆ ಇರುತ್ತೆ ಹಾಗೆ ಹೀಗೆ ಅಂತ ಹೇಳಿದರು. ಇದನ್ನೇ ನಾನು ಚನ್ನಬಸಪ್ಪನ ಅಂಗಡಿ ಮತ್ತು ಗಂಗಾವತಿ ಸಿಲ್ಕ್ ಸೀರೆ ಒಳಗೆ ಹುಬ್ಬಳ್ಳಿ ಒಳಗೆ ತೋರಿಸ್ತೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರ್ತಾವೋ ಅಂದರೆ ಬಟ್ಟೆ ತುಂಬ ಚೆನ್ನಾಗಿರ್ತವೆ. ಹೋಗಿ ಈ ಆಷಾಢ ಮಾಸದಲ್ಲಿ ಶಾಪಿಂಗ್ ಮಾಡಿದೆ ಅಂದರೆ ವರ್ಷ ಪೂರ್ತಿ ಶಾಪಿಂಗ್ ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಚನ್ನಬಸಪ್ಪನ ಅಂಗಡಿನೂ ಅಷ್ಟೇ, ದಾವಣಗೆರೆ ಗಂಗಾವತಿ ಸಿಲ್ಕ್ ಒಳಗೂ ಅಷ್ಟೇ, ಹುಬ್ಬಳ್ಳಿ ಒಳಗೆ. ನೋಡಿ ಇಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ರು ತಿನ್ಲಿಕ್ಕೆ ಅಂತ ಹೇಳಿಬಿಟ್ಟು ₹100 3 ಪ್ಯಾಕೆಟ್ ಅಂತ ಹೇಳಿದರು. 3 ತೊಗೊಂಡ್ವಿ. ಅಡ್ಡಿ ಇಲ್ಲ, ಪರವಾಗಿಲ್ಲ ಅನ್ನಿಸ್ತು. ಮಕ್ಕಳಿಗೆ ಮಾಡೋಕ್ಕೆ ನಾವಂತೂ ಮಾಡೋಕ್ಕಾಗಲ್ಲ, ಅದನ್ನು ಕರೆದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಡಬ್ಬಾಗ 1/4 kg ಟೈಪ್ ಡಬ್ಬಿ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಅದೆಲ್ಲ ₹100 ಫಿಕ್ಸು, 150 ಈ ಥರ ಇತ್ತು. ನಮಗೆ ಬೇಡಾಗಿತ್ತು, ನಾನು ಸುಮ್ಮನೆ ನೋಡ್ಕೊತ ಇಲ್ಲ ₹100 3 ಪೀಸ್ ಅಡ್ಡಿ ಇಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ವಿ. ಇದು ಹಾವೇರಿ ಒಳಗಿರ್ತಕ್ಕಂಥ ರಜನಿ ಕಲ್ಯಾಣ ಮಂಟಪದಲ್ಲಿ ಈ ಥರ ಸೇಲ್ ಇದೆ. ಹೋಗಿ ನೋಡೋದಾದರೆ ನೋಡ್ಬೋದು, ಬಟ್ ಅದನ್ನು ನಮಗೆ ಹೋಗಿ ಅಲ್ಲಿ ನೋಡೋದೆಲ್ಲ ಟೈಮ್ ವೇಸ್ಟು ಅಂತಲೇ ಹೇಳ್ತೀನಿ. ಎಣ್ಣೆ ಹಾಕ್ತಾರಲ್ಲ ಈ ಡಬ್ಬೆ, ನಾನು ಆನ್ಲೈನಲ್ಲಿ ತರಿಸಿದ್ದೀನಿ. ₹150 2 ಕೊಟ್ಟಿದ್ದಾರೆ. ಇವತ್ತಿಗೂ ಬಳಸ್ತಾ ಇದ್ದೀನಿ ನಾನು. ಮೆಶೋ ಒಳಗೆ ₹150 2 ಡಬ್ಬಿ ತರಿಸಿದ್ದೀನಿ, ಸ್ಟೀಲ್ ಕ್ವಾಲಿಟಿನೇ. ಬಟ್ ಅಲ್ಲಿ ₹200 ಹೇಳ್ತಾರೆ. ಇದು ನೋಡಿ ಇದು ನನ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಹಾವೇರಿ ಒಳಗೆ. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ₹1,000 ಮೇಲೆ ಒಂದು ಪ್ರೈಸನೂ ಮೇಲೆ ಹೋಗಿಲ್ಲ ಇಲ್ಲಿ ರೇಟು. ಹಾಗೆಯೇ ₹1,000 ಕಡಿಮೆನೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತವೆ. ಎಷ್ಟು ಐಟಮ್ಸ್ ತೊಗೊಂಡ್ರೂ ತುಂಬ ಖುಷಿಯಿಂದನೇ ತೊಗೊಂಬರ್ಬೋದು ಇಲ್ಲಿ. ನಾವು ಹಾವೇರಿ ಒಳಗೆ ಏನೇ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು, ನಾನು ಬಟ್ಟೆ ಏನಾದರೂ ತೊಗೋಬೇಕಂದ್ರೆ ಮೊದಲು ಇಲ್ಲಿಗೆ ಹೋಗಿ ಚೆಕ್ ಮಾಡಿಬಿಟ್ಟು ನಮಗೆ ಇಷ್ಟ ಆಯಿತು ಸರಿ ತೊಗೊಂಡು ಬರ್ತೀವಿ, ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ಹೋಗ್ತೀವಿ. ಬಟ್ ನಮಗಂತೂ ತುಂಬ ತೃಪ್ತಿ ಅಂತ ಅಂದರೆ ಈ ಜಾಗಕ್ಕೆ ಹೋದ್ರೇ ಹಾವೇರಿ ಒಳಗೆ. ಈ V2 ಬಂದುಬಿಟ್ಟು ಅಗಡಿ ರೋಡಿಗೆ ಹೋಗ್ತಕ್ಕಂಥದ್ದು. ನಾವು ಬ್ಯಾಡಗಿಂದ ಹೋದೆ ಅಂದರೆ ಸರ್ಕಾರಿ ಆಸ್ಪತ್ರೆ ಮುಂದೆ ಇಳಿದ್ರೆ ಡೈರೆಕ್ಟು ರೂಟಲ್ಲಿ ಹೋದೆ ಅಂದರೆ V2 ಎದುರಿಗೇ ಸಿಗುತ್ತೆ. ಪುರಸಿದ್ದೇಶ್ವರ ಅಥವಾ ಹುಕ್ಕೇರಿ ಮಠಕ್ಕೆ ಹೋಗೋ ವೇದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಚೀಪ್ ಆ್ಯಂಡ್ ಬೆಸ್ಟು. ನನಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಹೋದರೆ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಅಲ್ಲಿ ಫೇಸ್ ವಾಶ್ ಇರ್ಬೋದು, ಸೆಂಟ್ ಇರ್ಬೋದು, ಆಮೇಲೆ ನೇಲ್ ಪಾಲಿಶ್ ವೆರೈಟೀಸ್ ಆಫ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ರೀಸೆಂಟಾಗಿ 1 ತಿಂಗಳಿಂದ. ನೋಡಿ ಜಾಮಿಟ್ರಿ ಬಾಕ್ಸು, ಮಕ್ಕಳಿಗೆ ಏನೇನು ಬೇಕು ಅದು ನೋಡಿ. ಈ ಥರ ಸೂಟ್ಕೇಸ್ ಟೈಪು 250 ಇದು. ದಿನದ ಆಫರ್ ಇರುತ್ತೆ, 75 50 ಈ ಥರ ಆಫರ್ ಇದ್ದರೆ ಅವರೇ ಹೇಳಿಬಿಡ್ತಾರೆ ಆಫರ್ ಇದೆ, ಇಷ್ಟಿಷ್ಟಿದೆ ಅಂತ ಹೇಳಿಬಿಟ್ಟು. ತುಂಬ ನಮಗಂತೂ ಸಮಾಧಾನ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ಬಾರ್ಗಿನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವರೇ ಹೇಳಿಬಿಡ್ತಾರೆ ಆಫರ್ ಇದೆ ಅಂತ ಹೇಳಿಬಿಟ್ಟು. ಬಟ್ಟೆನೂ ಅಷ್ಟೇ, ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಗಂಡ್ಮಕ್ಳ ಬಟ್ಟೆ ಅಂದರೆ ನಮ್ಮ ಮನೆಯವರಂತೂ ಶರ್ಟು ಇತ್ತೀಚೆಗೆ ಅಲ್ಲೇ ತೊಗೊತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ₹1,000 3 ಶರ್ಟು ಈ ಥರ ಎಲ್ಲ. ಹೋಗಿ ಒಮ್ಮೆ ನೋಡಿ. ನಾವಂತೂ V2ಗೆ ಹೆಚ್ಚು ಕಮ್ಮಿ 2 ವರ್ಷ ಆಯಿತು ಇವಾಗ ನಾನು ಬಟ್ಟೆ ಪರ್ಚೇಸ್ ಮಾಡ್ತಾ. ನೋಡಿ ಹುಡುಗಿಯರ ಕಲೆಕ್ಷನ್ಸ್ ಇದೆ ಅಲ್ಲಿ.
ನೋಡಿದ ತಲೆನೇ ತಿರುಗುತ್ತೆ. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇದ್ದಾವೆ, ಅಷ್ಟು ಚೆನ್ನಾಗಿ ಬಟ್ಟೆ ಇದ್ದಾವೆ. ನನ್ನ ಮಗಳಿಗೆ ಇನ್ನರ್ಸ್ ಇರ್ಬೋದು, ಫ್ರಾಕ್ಸ್ ಇರ್ಬೋದು, ಹೆಚ್ಚು ಕಮ್ಮಿ ಸ್ಲಿಪ್ಪರ್ಸ್ ಅಂತನೂ ಅಲ್ಲೇ ತೊಗೊಂಬರ್ತೀನಿ. ತುಂಬ ಇಷ್ಟ ಆಗುತ್ತೆ. ನೋಡಿ ನಮ್ಮ ಸಿಸ್ಟರು ಒಬ್ಬರು ಹಾಯ್ ಮಾಡ್ತಾಯಿದ್ದಾರೆ. ಅವಳ ಫ್ರೆಂಡಿಗೆ ಅವ್ರಿಗೆಲ್ಲ ಬಟ್ಟೆ ತೊಗೋತಾ ಇದ್ಲು ಟಾಪ್ಸು. 250ಇಂದನೇ ತುಂಬ ಚೆನ್ನಾಗೇ ಸಿಗುತ್ತೆ ಅಲ್ಲಿ ಸ್ಲಿಪ್ಸ್ ಅಂತೂ. ತೊಗೊಂಡು ಅಂತೂ ಇವಾಗ ನನ್ನ ಮಗಳಿಗೆ ತೊಗೊಂಡು ಹೆಚ್ಚು ಕಮ್ಮಿ 1 ವರ್ಷ ಆಯಿತು. ಒಂದು ಸ್ವಲ್ಪನೂ ಸಿಂಕ್ ಆಗಿಲ್ಲ. ಚೆನ್ನಾಗಿ ಬರ್ತವೆ ಬಟ್ಟೆ. ಮಕ್ಕಳಿಗೆ ಇವಾಗ ಹುಟ್ಟಿದ ಮಕ್ಕಳಿಂದ ಹಿಡಿದು ಮುದುಕರವ್ರಿಗೂ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ಅಲ್ಲಿ ಬಟ್ಟೆ ತೊಗೋಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ನೋಡಿ ಟ್ರಯಲ್ ರೂಮ್ ಇದೆ. ಯಾವುದೇ ಥರ ಇದನ್ನು ಮಾಡಲ್ಲ, ಏನಿಲ್ಲ. ನಮಗೆ ಯಾವ್ದು ಬರುತ್ತೋ, ಯಾವ್ದು ಇಷ್ಟ ಆಗುತ್ತೋ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಸ್ನೇಹಿತರೆ, ಸಾರಿ. ಬಟ್ ಏನು ಮಾಡೋಕ್ಕಾಗಲ್ಲ. ಮನೆ ಸುತ್ತಮುತ್ತ ಕೆಲಸ ಮಾಡೋರು ಇರ್ತಾರಲ್ವ, ಅದು ಇದು ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಹೇಳೋಕ್ಕಾಗಲ್ಲ. ಸೊ ಅದನ್ನು ಎಷ್ಟು ಅವಾಯ್ಡ್ ಮಾಡಿನೂ ನಾನು ವಾಯ್ಸ್ ಓವರ್ ಕೊಡ್ತಾನೇ ಇರ್ತೀನಿ. ಬಟ್ ಅದು ಆಗ್ತಾ ಇರುತ್ತೆ, ಕಟ್ಟಾಗುತ್ತೆ. ಕ್ಷಮೆ ಇರಲಿ. ಹಾಗೆಯೇ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರು ನೋಡ್ತಾ ಇದ್ದೀರಿ, ದಯವಿಟ್ಟು ನೀವು ಬಟ್ಟೆ ತೊಗೊಳ್ಳೋದಾಯಿತು ಅಂದರೆ ಹಾವೇರಿ ಒಳಗೆ ಗುತ್ಲ ರೋಡಲ್ಲಿರ್ತಕ್ಕಂಥದ್ದು, ಗುತ್ಲ ಅಥವಾ ಅಗಡಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಮೇನ್ ರೋಡ್ಗೆ ಇದೆ V2 ಅಂತಕ್ಕಂಥದ್ದು. ವ್ಯಾಲ್ಯೂ ಆಫ್ ಕ್ವಾಲಿಟಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವ್ರಿಗೂ ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ನೋಡಿ. ಇಲ್ಲಿ 600 ರುಪೀಸ್ ಇದೆ ಇದು. ಅದೇ ಬಟ್ಟೆ ಅಂಗಡಿ, ಬೇರೆ ಬಟ್ಟೆ ಶಾಪ್ ಒಳಗೋದೆ ಅಂದ್ರೇ 1000 ರೂಪಾಯಿ ಮೇಲೆ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಎಲ್ಲ ಫ್ರಾಕ್ಸು. ಎಷ್ಟು ನನಗಂತೂ ತುಂಬ ಇಷ್ಟ. ನಾವು ಹೆಚ್ಚಾನೆಚ್ಚು ಅಲ್ಲೇ ನನ್ನ ಮಗಳಿಗೆ ತೊಗೊಳೋದು. ಡೈಲಿ ಯೂಸಾಗಿ ಇರ್ಬೋದು, ಆಮೇಲೆ ಬರ್ತಡೇಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಅಲ್ಲಿ ಬಟ್ಟೆನ ಕ್ವಾಲಿಟಿ ಕೊಟ್ಟಿರ್ತಾರೆ. ಆಮೇಲೆ ಗಂಡು ಹುಡುಗರಿಗೂ ಅಷ್ಟೇ. ಎಷ್ಟು ರೇಟು ಏನು ಗೊತ್ತಾ, ನಾವು ಪ್ಯಾಂಟು ಟಾಪು ಆ ಥರ ಎಲ್ಲ ಸಪ್ರೇಟ್ ತೊಗೊಂಡ್ರು ಬೇರೆ ಕಡೆ ಫಿಕ್ಸ್ ತೊಗೊಂಡ್ರೆ ಒಂದು 1500 ಹಂಗೆ ಬರುತ್ತೆ. ಬಟ್ ಇಲ್ಲಿ ಒಂದು ಪ್ಯಾಂಟಿಗೆ 300 ಹಿಡ್ಕೊಂಡ್ರು ಟಾಪಿಗೆ ಒಂದು 400 ಕೊಟ್ರೂ ಅಡ್ಡಿ ಇಲ್ಲ ಸ್ನೇಹಿತರೆ. ಚೆನ್ನಾಗಿ ಬರುತ್ತೆ. ನನಗಂತೂ ಬಟ್ಟೆ ಸಿಕ್ಕಾಪಟ್ಟೆ ಇಷ್ಟ. ಇದೇನು ಬಟ್ಟೆಗೆ ಅಷ್ಟೇ. ಬಟ್ಟೆ ಮತ್ತು ಇದು ಸೆಂಟು ಆ ಥರ ಎಲ್ಲ ಸಿಗುತ್ತೆ. ಇದು ಏನು ಐಟಮ್ಸ್ ಸಿಗೋಲ್ಲ ಸ್ನೇಹಿತರೆ, ಇಲ್ಲಿ ಕಿಚನ್ ಐಟಮ್ಸ್ ಏನೂ ಸಿಗೋಲ್ಲ. ಇನ್ನೇನು ಈ ಥರ ಬಟ್ಟೆ ಪರ್ಚೇಸ್ ಮಾಡ್ಲಿಕ್ಕೆ ಮಾತ್ರ ಇದು V2 ತುಂಬ ಚೆನ್ನಾಗಿದೆ ಹಾವೇರಿ ಒಳಗೆ. ಸೊ ನನಗಂತೂ ತುಂಬ ಇಷ್ಟವಾದಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಹಾವೇರಿ ಒಳಗೆ. ನೋಡಿ ಒಳಗಡೆ ನಿಂತ್ಕೊಂಡು ಈ ಥರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನೇ ಒಂದು ಬ್ಲಾಂಕೆಟ್ ಕೊಡ್ಬೇಕಂದ್ರೂ, ಒಂದು ಟವಲ್ ತೊಗೋಬೇಕಂದ್ರೂ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ನೋಡಿ ಲೇಡೀಸ್ ಕಲೆಕ್ಷನ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಸರಿ. ನಾವೇನು ತೊಗೊಳಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಶಾರ್ಟ್ ಟಾಪು 2 ಅವಳು ತೊಗೊಂಡ್ಳು. ಹಾಗೆಯೇ ಅಲ್ಲಿಗೆ ಹೋಗಿ ಬಂದ್ವಿ. ಯಾಕಂದರೆ ನಾವು ರಜನಿ ಒಳಗೆ ಈ ಥರ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ರಲ್ವ, ಸೊ ಹೋಗಿ ಚೆಕ್ ಮಾಡೋಣ ಅಂತ ಹೋದ್ವಿ. ನನಗೆ ತುಂಬ ಬೇಜಾರಾಯಿತು, ಟೈಮು ವೇಸ್ಟ್ ಆಯಿತು. ಸುಮ್ಮನೆ ದಯವಿಟ್ಟು ಯಾರಾದರೂ ಕರೀತಾರೆ, ದಯವಿಟ್ಟು ಹೋಗಬೇಡಿ. ಅಲ್ಲಿ ಏನೋ ತೊಗೊಳ್ಳೋ ಅಷ್ಟು ಪೇಷನ್ಸು ಇರೋಲ್ಲ ಅಲ್ಲಿಗೆ ಹೋಗಿದ ಮೇಲೆ. ನೋಡಿ ಅದೇ ಪರ್ಸನ್ನ ನಾವು ಅಲ್ಲಿ ಕೇಳಿದ್ವಿ, ಈ ಪರ್ಸನ್ ನೋಡಿ ಇಲ್ಲಿ ರೇಟು ದೊಡ್ಡ ಬ್ಯಾಗೆಲ್ಲ 300-400, ಅವರು ಚಿಕ್ಕ ಬ್ಯಾಗಿಗೆ ಹೇಳಿದರು. ನೋಡಿ ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿಬಿಟ್ಟು. ನೋಡಿ ಈ ಹುಟ್ಟಿದ ಪಾಪುಗೂ ಸಹ ಶೂಸ್ ಇದೆ. ಅಷ್ಟು ಕ್ಯೂಟಾಗಿದೆ. ಆಮೇಲೆ ಅಷ್ಟೇ ಚೆನ್ನಾಗಿ ಅಲ್ಲಿ ಸರ್ವಿಸ್ ಕೊಡ್ತಾರೆ ಸ್ನೇಹಿತರೆ. ಬೇಕಾದರೆ ಹೋಗಿ ಚೆಕ್ ಮಾಡಿ. ಸುಮ್ಮನೆ ಅಲ್ಲಿ ಇಲ್ಲಿ ಇವೇನೋ ಸೇಲ್ ಹಾಕಿರ್ತಾರಲ್ಲ 1-2 ದಿನಕ್ಕೆಲ್ಲ, ದಯವಿಟ್ಟು ಹೋಗಿ ನಿಮ್ಮ ಟೈಮೇನೋ ವೇಸ್ಟ್ ಮಾಡ್ಕೋಬೇಡಿ. ನೋಡಿ ನಮ್ಮ ಹಾವೇರಿ ಮಾರ್ಕೆಟ್ ಇದು. ಸೊ ಹಾಗೆ ಹಾವೇರಿ ಮಾರ್ಕೆಟಿಗೆ ಎಂಟ್ರಿ ಆದ್ವಲ್ವ, ಇರಲಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಹಾಗೆ ಮಾಡ್ತಾ ಹೋಗ್ತಾಯಿದ್ದೆ. ಸೊ ಊರಿಗೆ ಹೋಗಬೇಕಾಗಿತ್ತು. ಹಾಗೆ ಅವ್ರಿಗೇನೋ ಬಾಳೆಹಣ್ಣು ಅದು ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ನೋಡಿ ಹಾವೇರಿ ಮಾರ್ಕೆಟಿಗೆ ಹೋದೆ ಅಂದರೆ ಎಲ್ಲ ಥರದ ಐಟಮ್ಸು ಅಲ್ಲೇ ಸಿಗುತ್ತೆ. ಬಂಡೆ ಸಾಮಾನು ಇರ್ಬೋದು, ಪೂಜಾ ಐಟಮ್ಸ್ ಇರ್ಬೋದು, ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು. ಏನಪ್ಪ ಡಿಫ್ರೆಂಟು, ಎಲ್ಲ ಮಾರ್ಕೆಟಲ್ಲೂ ಇದೆ ಸಿಗುತ್ತೆ ಅನ್ಬೋದು. ಬಟ್ ಎಲ್ಲ ಕಡೆಗೂ ಇರಲ್ಲ ಸ್ನೇಹಿತರೆ. ಹಾವೇರಿ ಮಾರ್ಕೆಟಲ್ಲಿ ಸಿಗುತ್ತೆ. ನೋಡಿ ಇದು ಏಲಕ್ಕಿ ನಗರ ಅಂತ ಹೇಳಲಿಕ್ಕೆ ಇದೇ ಕಾರಣ. ಇಲ್ಲಿ ಏಲಕ್ಕಿಯಿಂದ ಹಾರಗಳನ್ನು ತಯಾರು ಮಾಡ್ತಾರೆ. ಸೊ ಹಾಗಾಗಿ ಇದು ಏಲಕ್ಕಿ ನಗರಿ ಅಂತ ಹೆಸರಾಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ. ಅಲ್ಲೇ ಮುಂದ್ಗಡೆ ಹೋದರೆ ಖಾನಾವಳಿ ಇತ್ತು.
ಸೊ ಊಟ ಮಾಡಿದ್ವಿ ನೋಡಿ. ನಮ್ಮ ಸಿಸ್ಟರ್ ಒಬ್ಬರು ಅವರು ನೋಡಿ ಊಟ ತೊಗೊಂಡ್ರೆ ಖುಷಿಗಿಲ್ಲ ಯಾವ ಥರ ನಾನು ರೇಗಿಸ್ತಾ ಇದ್ರು. ವಿಡಿಯೋ ಮಾಡೋಕ್ಕೆ ತುಂಬ ಸಪೋರ್ಟಿವ್ ಪರ್ಸನ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಅದನ್ನೆಲ್ಲ ಊಟ ಗೀಟ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಲ್ಲಿ ನೋಡಿ ನಮ್ಮ ಹಾವೇರಿ ಬಸ್ ಸ್ಟಾಪ್ ಒಳಗೆ ಕೂತ್ಕೊಂಡೆ ಅಂದರೆ ಈ ಥರ ಕುವೆಂಪು, ರಾಜ್ಕುಮಾರ್ ಈ ಥರ ಕವಿಗಳಲ್ಲೆಲ್ಲ ಹಾಕಿದ್ರು. ಅವರು ನಮ್ಮ ಕನ್ನಡಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿಯೇ ನಾನು ಈ ಥರ ವಿಡಿಯೋ ಮಾಡಿ ಇಟ್ಟಿದ್ದು. ನಾನು ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿದ್ದೀನಲ್ವ, ಹಾಗಾಗಿ ಬಳ್ಳಾರಿ ಬಸ್ ನೋಡಿ ತುಂಬ ಖುಷಿ ಆಯಿತು. ಸೊ ಇದಾಗಿತ್ತು ನನ್ನ ವಿಡಿಯೋ. ದಯವಿಟ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ.